ಯೋದ್ಭವ ನಮಗೊಗಿಡಿಸಿದಳು ಹಿರಿಯರಿನ್ಯಾರು ಸರ್ವಜ್ಞ ಎಂದು ಹೇಳುತ್ತಾ ಯಾವ ಅಜ್ಜಪ್ಪ ತಾಯಿ ಎಲ್ಲವ ಇವರಾದರೂ ಕೂಡ ಅರ್ಜನ್ ಇವರಾದರೂ ಕೂಡ ನಮ್ಮ ಆದಿಶಕ್ತಿಯ ಪದವನ್ನು ಕೇಳಿ ಅತಿ ಆನಂದಭರಿತರಾಗಿ ನಮ್ಮ ಕಲಾ ಸಂಘಕ್ಕೆ 21 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಹೌದು. ಆ ಮಾನವರಿಗೆ ರೇಣುಕಾ ಮಾತೆಯು ಲಕ್ಷ್ಮೀ ದೇವಿಯು ಆಯುರಾರೋಗ್ಯ ಭೋಗಭಾಗ್ಯವನ್ನು ಸದಾವಕಾಲ ಕೊಟ್ಟು ಕಾಪಾಡಲೆಂದು ಬೇಡಿಕೊಳ್ಳುತ್ತಾ ಈ ನೋಟನ್ನು ಸ್ವೀಕಾರ ಮಾಡುತ್ತೀವಿ. ಈಗ ಏನಾಯ್ತ್ರಿ? ನೀವು 5 ಕ್ವಶನ್ ಹಾಕ್ರಿ, ನೀವು 5 ಸವಾಲ್ ಹಾಕ್ರಿ ಅಂತ ಹೇಳಿದ್ರು ಹಿರಿಯರು ಕಮಿಟಿ ಅವ್ರು ಹೇಳಿರ್ರಿಪ್ಪ. ಅದಕ್ಕ ನಾವು ಏನ್ ಮಾಡಿವಪ್ಪ ಅಂತ ಕೇಳಿದ್ರ ಹೌದು ನಾವು 6 ಕ್ವಶನ್ ಹಾಕತ್ತೀವ್ರಿ. ಹೆಂಗಪ್ಪ ಅಂತಂದ್ರ ಹೆಂಗ್ರಿಪ್ಪ? 3 ಗಂಡಿನ ಹೆಸರು ಇಟ್ಟು ಹಾಕತ್ತೀವ್ರಿ, 3 ಹೆಣ್ಣಿನ ಹೆಸರು ಇಟ್ಟು ಹಾಕತ್ತೀವ್ರಿ. ಒಟ್ಟು ಅವ್ರಿಗೂ ಜಗಳ ಬೇಡ ಇವ್ರಿಗೂ ಜಗಳ ಬೇಡ. ಹೌದು ಹೌದು. ಅದಕ್ಕ 6 ಸವಾಲ್ ಹಾಕತ್ತು. ಇದ್ರಾಗ ಮತ್ತೆ ಇದು ಏನ ಸವಾಲ ಹೊಡೆದ್ರ ಏನ ಸರ್ ಬರೀಲಿ ಅಣ್ಣ ಹಿರಿಯರ ಬರೀಲಿ ಯಾಕ್ರಿ ಗುರುಗಳ ಈಗ ಸವಾಲ್ ಹಾಕ್ರಿ ಅಂತ ಹೇಳ್ರಿ ನಾವು ಗಪ್ ಹಾಡಾತಿದ್ದು. ಹೌದಾ? ಈಗ ಈ ಸವಾಲ್ ಹೊಡೆದಾಗ ಯಾರ ಅವ್ರ ಹೆಚ್ಚು ಹೊಡ್ಲಿ ನಾವ ಹೆಚ್ಚು ಹೊಡಿಲಿ ಅದಕ್ಕೆ ನಿಮ್ಮದು ಏನ? ಅದಕ್ಕೆ ಏನೈತ್ರಿ? ನಮ್ಮ ಕಮಿಟಿ ವತಿಯಿಂದ ಮಾಲಾರ್ಪಣೆ. ಈಗ ಯಾಕೆ ಹಾಕ್ಯಾರ್ರಿ? ಮತ್ತೊಂದತ್ರಿ ಹೋಗೋ ಮುಂದೆ ಮಾತ್ರ ಮಾಲಾರ್ಪಣೆ. ನೀವು ಹೊಡ್ಲಿ ಅವರು ಹೊಡ್ಲಿ. ಅದಕ್ಕೆ ಏನಾರ ಇದನ್ನ ಹೇಳ್ರಿ. ಒಂದ್ ಇದನ್ನ ಹೇಳ್ರಲ್ಲ. ಹೌದು ಹೌದು ಮಹಾರಾಜ. ಆಯ್ತ್ರೆ 500 ರೂಪಾಯಿ ಕಟ್ಟದಲ್ಲಿ. ಹೌದು. ಯಾರು ಹೆಚ್ಚು ಹೊಡ್ತಿಲ್ಲ ನೀವು ಹೊಡ್ಲಿ ಅವರು ಹೊಡ್ಲಿ ಅದನ್ನ ತಗೋಬೇಕು. ಓಕೆ ಸರ್ ಬರೋಬ್ಬರಿ ಐತೆ ಹೇಳ್ರಿ ಸಿದ್ದು ಸರ್. ಈಗ ಹಿರಿಯರ್ ಕೈಕೆ ಹೋಗ್ತೀರಿ ಈಗ ಅದನ್ನ. ಈಗ ನಾವು ಹಾಕಿರ್ತಕ್ಕಂಥ ಗಂಡಿನವ್ರಿಗೆ ಸವಾಲ ಓದ್ಕೋತ ಹೋಗ್ಕೊಂಡು ಕೇಳ್ರಿ. ಹೆಂಗದಾವ್ರಿಪ್ಪ ಅವ? ರುದ್ರದೇವರ ಹೌದು ಏನಕಾರ ತತ್ವವೇ ಹೌದು ದೇವತಾ ಕಾರ್ಯಕ್ಕಾಗಿ ಹೌದು ಏನ ಪತಿ ರೂಪದಿಂದ ಹೌದು ಉದ್ಭತ್ತವಾಯಿತು. ಎರಡನೇದು ಶ್ರೀ ಕೃಷ್ಣನ ಈ ಏನತ ಮಹಿಮೆಯನ್ನು ನೋಡಿ ಏನಾಂತನಾದ ಆ ಶಿಚಿಕಾಂತ. ಹೌದು. ಮೂರನೇದು ಕಪಿಲ ಮುನಿಯ ಯಾವೇಶದಂತೆ ಅಂಶುಮಂತನು ಯಾವಸ್ವವನ್ನು ತೆಗೆದುಕೊಂಡು ಭೂಲೋಕಕ್ಕೆ ಬಂದನು. ಹೌದು. ನಾಲ್ಕನೇದು ಸಾವಿತ್ರಿ ಯಾವನನ್ನೇ ಏನಿಸಿ ನಡೆದಳು. ಹೌದು. ಐದನೇದು ಪಾರ್ವತಿಯು ಸಂಸಾರ ಏನವನ್ನು ಪರಿಹರಿಸುವ ತನ್ನ ಏನೆಯು ಅಂಧಕನೊಡನೆ ಬಂದಿರುವುದನ್ನು ನೋಡಿ ಪತಿಯ ಸುಖವನ್ನು ವಿಚಾರಿಸಿದಳು. ಹೌದು. ಆರನೇದ ಲಾಸ್ಟ್ನೇದ ಗಂಗೆಯ ಏನವನ್ನು ಅಡಗಿಸಬೇಕೆಂದು ಯಾವನು ಮಾಡಿದ ಗಂಗಾ ಬಂಧನದಿಂದ ಭಗೀರಥನು ಗಾಬರಿಯಾದನು. ಇವು 6 ಕ್ವಶನ್. ಅವ್ರಟ್ ಹೇಳಗತ್ತಿರ್ಲಿ. ಯಾವ ಕರಿಸಿದ್ದೇಶ್ವರ ಜೋಡಿನ ಕೆಲ ಗಾಯನ ಸಂಘ ಸಾಕಿ ತೊರಗಕ್ಕೆ ಅವರು ಹಾಕುವಂತ ಸವಾಲ ಯಾವ್ರಿಪ್ಪ ಅವ? ಹೇಗಿರ್ತವೆ? ಹೇಗಿರಿ? ಗಾಯತ್ರಿ ಮಾತು ಕೇಳಿ ಯಾವತ್ತರಿಗೆ ಸಂತೋಷ ಆಯ್ತು 1ನೇ ಸವಾಲ. ಹೌದು. ಇನ್ನು 2ನೇ ಸವಾಲ ಪ್ರಕೃತಿ ಏನು ಮಾಡುತ್ತಾಳೆ. ಹೌದು. ಇನ್ನು 3ನೇ ಸವಾಲ ಶಿವ ಯಾವನನ್ನು ಕಂಡು ಏನು ನಿಂತು ಸಮೀಪಿಸಿದನು. ಹೌದೌದು. 4ನೇ ಸವಾಲ ಪಾರ್ವತಿಯು ತನ್ನ ಮನಸ್ಸಿನಲ್ಲಿ ಬೇಸರಗೊಂಡಿದ್ದಳು. ಹೌದು. 5ನೇ ಸವಾಲ ಯಜ್ಞನು ಏನಿಯನ್ನು ಏನಿದೆಂದು ಪರಿಗಣಿಸಿದನು. ಹೌದು. 6ನೇ ಸವಾಲ ಬ್ರಹ್ಮದೇವರ ಏನೋ ಗ್ರಹದಿಂದಲೇ ನನಗೆ ಎಲ್ಲಿಗೆ ಬರಬೇಕೆಂದು ಆಜ್ಞಾಪಿಸಿದನು. 6 ಸವಾಲು ಹೀಗಿರ್ತವೆ. ಹೌದು. ನಮ್ಮ ಚೀಟಿ ಹೋದ್ ನೀವು ತಗೋರಿ, ನಿಮ್ಮ ನಮಗ್ ಕೊಡ್ರಿ. ಹಲೋ ಹಲೋ ಹಲೋ